ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಮ್ಯಾಚು LSG ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ ಬರೋಣ ಬನ್ನಿ. ಪ್ಲೇಯಿಂಗ್ ಏನಾಗಿರ್ಬೋದು ಅಂಡ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ಇನ್ನೇನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ CSK ಅವರ ಒಂದು ಸರಿ ಮಳೆ ಅಂತಾನೆ ಹೇಳ್ಬೋದು. ಲತ್ತೆ ಹೊಡೆದ್ಬಿಟ್ಟೆ CSKಗೆ. ಇವನ್ ಧೋನಿ ಅವರು ಕ್ಯಾಪ್ಟನ್ಸಿ ತಗೊಂಡ್ಮೇಲೂ ಕೂಡ ಗೆಲ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದು ಕೂಡ ಹೋಯ್ತು. ಅದಾದ್ಮೇಲೆ ಅವರ ತಂದೆ ತಾಯಿ ಕೂಡ ಫಸ್ಟ್ ಟೈಮ್ ಸ್ಟೇಡಿಯಂ ಬಂದಿದ್ದು ಚೆನ್ನೈ ಮ್ಯಾಚ್ ನೋಡೋದಕ್ಕೆ. ಆಗ್ಲೂ ಅನ್ಕೊಂಡೆ ಇಲ್ಲ ಲಕ್ ಬರುತ್ತೇನೋ ಅಂತ, ಅದು ಕೂಡ ಲತ್ತೆ ಆಯಿತು. ಎಲ್ಲೋ ಒಂದ್ ಕಡೆ ಚೆನ್ನೈ ಅವರು ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಎಲ್ಲೋ ಲತ್ತೆ ಪ್ಲೇಯರ್ಸ್ಗಳನ್ನೇ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಫಸ್ಟು ಅವರು ತೋರಿಸಿದಾಗ ನನಗೆ ಡೌಟ್ ಇತ್ತು, ಏಕೆ ಅಷ್ಟೊಂದು ಹೈಪ್ ಮಾಡ್ತಾ ಇದ್ದಾರೆ ಇವರು. ರಚಿನ್ ರವೀಂದ್ರ, ಡೆವನ್ ಕಾನ್ವೆ, ಜಡೇಜಾ ಓಕೆ, ಬಟ್ ಧೋನಿ ಅವರು ಒಂದು ವರ್ಷ ಕ್ರಿಕೆಟೇ ಆಡಿಲ್ಲ, ಓಕೆ ಅವ್ರನ್ನೂ ಒಪ್ಕೊಳ್ಳೋ ಒಂದು ಪಕ್ಷ. ಬಟ್ ಇವ್ರಿಗೆ ಮಿಡಲ್ ಆರ್ಡರ್ಲಿ ಅಂತ ಪ್ಲೇಯರ್ಸ್ಗಳಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಲಂಡನ್ ಯಾವುದೋ ಒಂದು ಕ್ರಿಕೆಟ್ ಇದರಲ್ಲಿ ನಂಬರ್ 1 ಆಪ್ಷನ್ ಪಿಕ್ಕಿಂಗಲ್ಲಿ IPL ಅಲ್ಲಿ ನಂಬರ್ 1 ಸ್ಥಾನ ಚೆನ್ನೈ ಕೊಟ್ಟಿದ್ದಾರೆ. ಮತ್ತೆ ಶಿವನ್ ಡೂಬೆ ಕೂಡ ಏನೂ ಆಡ್ತಾ ಇಲ್ಲ. ಶಿವಮ್ ಡುಬೆನೂ ಆಡ್ತಾ ಇಲ್ಲ. ನನ್ಗೆ ಮೊನ್ನೆ ನಂಗೆ ಲೈಕ್ ಬ್ರೈನ್ ಫೇಡೆಡ್ ಮೂಮೆಂಟ್ ಏನಪ್ಪ ಅಂತ ಅನ್ಸಿದ್ದು ಅಂದರೆ, ನೀವು 9ನೇ ಜಾಗಕ್ಕೆ ಬಂದಿರುವಂಥ ಬೌಲರ್ನ ನೀವು ಸ್ಟ್ರೈಕ್ ಕೊಡ್ತಾ ಇದ್ದೀರಾ 19ನೇ ಓವರಲ್ಲಿ. ನನಗೆ ಲಿಟ್ರಲಿ ಶಾಕ್ ಆಗೋಯ್ತು. ಹೆಂಗೆ ನೀನು 20ನೇ ಓವರಲ್ಲಿ 19 ಕೊಡೆ ಸ್ಲಾಗ್ 2 ಓವರ್ಸಲ್ಲಿ ನೀನು ಅಟ್ಲೀಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡಿದರೆ 130 140 ಪಾರ್ ಸ್ಕೋರ್ ಮಾಡಿದ್ರು ಅಂತಂದರೆ ಮೇ ಬಿ ಬಾಲ್ ಚೆನ್ನಾಗಿ ಪ್ರೆಷರ್ ತರ್ಬೋದಾಗಿತ್ತೇನೋ. ಒಂದು 2 ವಿಕೆಟ್ ಬಿತ್ತು ಅಂತಂದರೆ ಅವ್ರ ಆಪೋಸಿಟಲ್ಲಿ ಪ್ರೆಷರ್ ಬೀಳ್ತಿದ್ರು KKR ಅವ್ರು. ನನಗನ್ಸಿದ್ದು ಪರ್ಸನಲ್ ಆಗಿ ಆ ಥರ ಅನ್ನಿಸ್ತಷ್ಟೇ. ಬಟ್ ಎನಿವೆ ಏನು ಡಿಫ್ರೆನ್ಸ್ ಆಗಿಲ್ಲ ಮ್ಯಾಚಲ್ಲಿ ಮಾತ್ರ. ಬಟ್ ಇವತ್ತಿನ ಮ್ಯಾಚು ಡೂ ಆರ್ ಡೈ ಮ್ಯಾಚು. CSKಗೆ 5-5 ಸೋತಿರೋ ತಂಡ, ಏಕೈಕ ತಂಡ ಈ ಸೀಸನಲ್ಲಿ ಯಾರಪ್ಪ ಆದರೆ ಅದು CSK. ಆ್ಯಂಡ್ ಈ ಕಡೆ LSG ಅವರು ಆಡಿರೋ 6 ಮ್ಯಾಚಲ್ಲಿ 3 ಮ್ಯಾಚು ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ಬೋತಾರೆ ಲಾಸ್ಟ್ 3 ಮ್ಯಾಚಸ್. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇದು ರಿಷಬ್ ಪಂತ್ ಕ್ಯಾಪ್ಟನ್ಸಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳ್ತೀನಿ. 2 ಮ್ಯಾಚು ಎಸ್ಪೆಷಲಿ KKR ಮೇಲೆ ಡಿಫೆಂಡ್ ಮಾಡ್ಕೊಂಡ್ರು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಚೇಸಿಂಗ್ ಬರಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರು 200+ ಹೋಗ್ತಾ ಇದ್ರು. GT ಅವರು ಬೌಲಿಂಗ್ ಅಲ್ಲಿ ಸ್ವಲ್ಪ ತಡೆದ ಹಾಕಿದ್ರು, 180 ನಿಲ್ಸಿದ್ರು, ಅದಕ್ಕೋಸ್ಕರ ಚೇಸ್ ಮಾಡಿದ್ರು ಅಂತ ಹೇಳ್ತೀನಿ. ಇನ್ನೊಂದು ರೂಮರ್ಸ್ ಇವಾಗ ಸದ್ಯಕ್ಕೆ ಬರ್ತಾ ಇರೋದು CSK ಮೇಲೆ ಏನಂತಂದ್ರೆ, ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಏನೂ ಆಗಿಲ್ಲ. ಇವ್ರು ಬೇಕು ಅಂತಾನೆ ಅವ್ರನ್ನ ಕೆರಿಯರ್ ಹಾಳಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಕುಣಿಸಿದ್ದಾರೆ. ಅಂದ್ರೆ ಲೈಕ್ ಇವಾಗಿನ ಟೀಮ್ ನೋಡ್ತಾ ಇದ್ರೆ ಯಾರು ಆಡ್ತಾ ಇಲ್ಲ. ಇದೇ ರೀತಿ ಇನ್ನೊಂದು 4-5 ಮ್ಯಾಚ್ಗಳನ್ನ ಸೋತ್ಕೊಂಡ್ರೆ ಇವ್ರ ಕೆರಿಯರ್ಗೆ ತುಂಬಾ ಮೈನಸ್ ಪಾಯಿಂಟ್ ಆಗುತ್ತಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಕುಣಿಸಿದ್ರೆ ಅಂತ ಲೈಕ್ ರೂಮರ್ಸ್ ಹಬ್ತಾ ಇದಾವೆ. ರೂಮರ್ಸ್ ಏನೋ ಅದು ಆಕ್ಚುಲಿ ನಿಜ ಅಂತಾನೆ ಅನಿಸ್ತಾ ಇದೆ ನನಗೆ. ಫುಟ್ಬಾಲ್ ಎಲ್ಲ ಆಡ್ತಿದ್ರೆ ಅಲ್ಲಿ ಕುತ್ಕೊಂಡು ನೀಟಾಗಿ ಕೂತ್ಕೊಂಡಿದ್ದಾರೆ. ಕೆಲವರು ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಕೈಗೆ ಏಟಾಗಿರೋದು ಫುಟ್ಬಾಲ್ ಆಡಕ್ಕೆ ಏನೋ ಅಂತ. ನನಗೆ ಅನಿಸೋದು ಅಷ್ಟೊಂದು ಇಂಜುರಿ ಆಗಿಲ್ಲ ಗುರು. ಬಟ್ ಇವರು ಏನೋ ಯೋಚನೆ ಮಾಡಿದ್ದಾರೆ, ಮೇ ಬಿ ಟೀಮ್ ಅಷ್ಟು ಕನೆಕ್ಟ್. 2 ಮ್ಯಾಚಸ್ ಕುಂಡಿಸ್ಬಿಟ್ಟು ನೆಕ್ಸ್ಟ್ ಒಂದು ಮ್ಯಾಚಸ್ ಗಳ ಮೇಲೆ ಆಡ್ಸಿದ್ರೆ ಆಗಿರ್ತಿತ್ತು. ಇವರು ರೂಲ್ಡ್ ಔಟ್ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ರೂಲ್ಡ್ ಔಟ್ ಅಂತಂದ್ರೆ ಅದಕ್ಕೆ ಎಲ್ಲರಿಗೂ ಲೈಕ್ ಈ ತರ ಅನುಮಾನ ಬರೋ ಸಾಧ್ಯನೇ. ಮೇ ಬಿ ಇದು ಧೋನಿಗೆ ತುಂಬಾ ಅವಮಾನ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗೆಲ್ಲಿಲ್ಲ ಅಂತಂದ್ರೆ ಟೀಮು ಬ್ಲೇಮ್ ಮಾಡೋದು ಧೋನಿ ಮೇಲೆನೆ. ಆ್ಯಂಡ್ ಇವರ ರಿಟೈರ್ಮೆಂಟ್ ಬಗ್ಗೆ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರು. ನನಗೂ ರಿಟೈರ್ಮೆಂಟ್ ಬಗ್ಗೆ ನನಗೆ ಯಾವತ್ತೂ ಕ್ವಶನ್ನೇ ಬಂದಿಲ್ಲ ಗುರು. ಬಟ್ ಇವ್ರಿಗೆ ಫೇರಿ ಟೇಲ್ ರಿಟೈರ್ಮೆಂಟ್ ಆಗ್ಬೋದಾಗಿತ್ತು. ಯಾವಾಗ ಅಂದ್ರೆ ರವೀಂದ್ರ ಜಡೇಜಾ ಅವರು ಲಾಸ್ಟ್ ಬಾಲ್ 2 ಬಾಲಲ್ಲಿ ಒಂದು 4 ಒಂದು 6 ಹೊಡೆದು ವಿನ್ ಮಾಡಿಸ್ತಾರೋ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅನ್ನು IPL ಫೈನಲ್ ಅಲ್ಲೇ. ಅದು ಮತ್ತೆ ಮುಂಬೈ ಇಂಡಿಯನ್ಸ್ ಅವರು 1 ರನ್ನಿಂದ ಗೆಲ್ಲೋದು ಅದೊಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ತೀನಿ. ಈ ಒಂದು CSK ಸ್ಥಾನ ಏನಿದೆ ಇವಾಗ ಪಾಯಿಂಟ್ಸ್ ಟೇಬಲ್ ಗಮನ ಹರಿಸ್ತಾ ಇದ್ದಾರೆ. ಲಾಸ್ಟ್ ಸ್ಥಾನದಲ್ಲಿ ಇದೆ. ಈ ರೀತಿ ಯಾವತ್ತೂ ಬಂದಿರಲಿಲ್ಲ ಇವರು. ಈ 2025 ವರೆಗೆ ಅನ್ಲಕ್ಕಿ ಅಂತಾನೆ ಹೇಳ್ಬೋದು. ಹೆಡ್ ಟು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ LSG ಮತ್ತೆ CSK 5 ಮ್ಯಾಚಸ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಮೇಲ್ಗೈ ಇರೋದೇ LSG ಅವರು 3 ಮ್ಯಾಚ್ ಗೆದ್ದಿದ್ದಾರೆ. ಅಂಡ್ ಈ ಕಡೆ ಒಂದೇ ಒಂದು ಮ್ಯಾಚ್ ಮಾತ್ರ ಈ ಕಡೆ CSK ಗೆದ್ದಿದೆ. ಅಂಡ್ ಇನ್ನೊಂದು ಮ್ಯಾಚ್ ಬಂದು ನೋ ರಿಸಲ್ಟ್ ಆಗಿದೆ. ಹೆಡ್ ಟು ಹೆಡ್ ನೋಡೋ ಹಾಗಿದ್ರೆ CSK ಟಾಪ್ ಬಾಟಮ್ ಟು ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಡಿದವ್ರು ಯಾರಪ್ಪ ಅಂದ್ರೆ ಮಾರ್ಕಸ್ ಸ್ಟೋನಿಸ್. ನನಗೆ ಇನ್ನೂ ನೆನಪಿದೆ, 200 ಸಮಥಿಂಗ್ ಚೇಸ್ ಮಾಡ್ತಾ ಇರ್ತಾರೆ, 100 ಮಾಡ್ತಾರೆ ಆ ಮ್ಯಾಚಸ್ ಅಲ್ಲಿ. ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಾನು ನೋಡಿದ್ದು ಲಾಸ್ಟ್ ಇಯರ್ IPL ಅಲ್ಲಿ. ಬಟ್ ಈ ಸತಿ ಮಾರ್ಕಸ್ ಸ್ಟೋನಿಸ್ ಅವರು ಇಲ್ಲ. ಮಿಡಲ್ ಆರ್ಡರ್ಸ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಗಿಂತ ಭಯಂಕರ ಪ್ಲೇಯರ್ಸ್ಗಳು ತುಂಬಿಕೊಂಡಿದ್ದಾರೆ LSG ಅಂತ ಹೇಳ್ಬೋದು. ನಮ್ಮ ಇವತ್ತಿನ ಮ್ಯಾಚ್ ನಡೀತಾ ಇರೋದು LSG ಹೋಮ್ ಗ್ರೌಂಡ್ ಅಲ್ಲಿ, ಅದು ಕೂಡ ಏಕನಾಥ್ ಸ್ಟೇಡಿಯಂ ಅಲ್ಲಿ. ಅಂಡ್ ಏಕನಾಥ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಸ್ಟಾಟ್ಸ್ ನೋಡ್ತಾ ಇದ್ರೆ ಇಲ್ಲಿ ತನಕ ಆಡಿರೋದು 17 ಮ್ಯಾಚ್ ನ ಆಡಿದ್ದಾರೆ LSG ಅವರು. ಅದರಲ್ಲಿ 9 ಮ್ಯಾಚ್ ನ ಗೆದ್ದಿದ್ದಾರೆ ಅಂಡ್ 7 ಮ್ಯಾಚ್ ಸೋತಿದ್ದಾರೆ ಇಲ್ಲಿ. ಅಂಡ್ ಈ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 203 ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 108 ಆಗಿದೆ ಗೈಸ್. ಗೈಸ್ ಇದರಲ್ಲಿ 203 ಅಂತಂದ್ರೆ ಲೆಕ್ಕ ಹಾಕಿ. ಇನ್ನು ಲಕ್ನೋ ಪಿಚ್ ಎಷ್ಟು ಕಷ್ಟ ಇದೆ ಅಂತ. ಹೈಯೆಸ್ಟ್ 203, ಪರವಾಗಿಲ್ಲ 200 ದಾಟಿಸಿದಾರಲ್ಲ, ಅಟ್ಲೀಸ್ಟ್ ಖುಷಿ ಪಡಬೇಕು. ಮೇ ಬಿ ನನಗನ್ನಿಸ್ತಾರದು ಇವತ್ತಿನ ಮ್ಯಾಚ್ ಅಲ್ಲಿ 2 ತಂಡಗಳು ಕೂಡ ಬ್ಯಾಟಿಂಗ್ ಅವ್ರು ಮೇ ಬಿ ನನಗನ್ನಿಸ್ತಾರ ಬೌಲಿಂಗ್ ಹೋಗಲ್ಲ, ಬ್ಯಾಟಿಂಗ್ ಪಿಚ್ಚೇ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಕಡೆ ನೂರ್ ಅಹ್ಮದ್ ಮತ್ತೆ ಸ್ಪಿನ್ನಿಂಗ್ ಅಲ್ಲಿ ರವೀಂದ್ರ ಜಡೇಜಾ, ಅಶ್ವಿನ್ ಅವ್ರು ಕಮಾಲ್ ಮಾಡ್ತಾರೆ. ಬೌಲಿಂಗ್ ಚೆನ್ನಾಗಿದೆ, ಖಲೀಲ್ ಅಹ್ಮದ್ ಅವ್ರು ಪಿಚಿಂಗ್ ಆಗ್ತಾ ಇದ್ದಾರೆ. ಜೊತೆಗೆ ಇನ್ನೊಬ್ರು ಯಾರೋ ಫಾಸ್ಟ್ ಬೌಲರ್ ಪತಿರಾಣ ಅವರು ಲೈಕ್ ಬಂತು ಅಂತಂದ್ರೆ ಮೇ ಬಿ ಚೆನ್ನಾಗಿ ಹೆಲ್ಪ್ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ಇವತ್ತಿನ ಮ್ಯಾಚಲ್ಲಿ 2 ಕಡೆ ಫೈಟ್ ಇರುತ್ತೆ.
ಬಟ್ ನನಗೆ ಚೆನ್ನೈ ಅವರು ಎಲ್ಲೋ ಒಂದು ಕಡೆ ಡಿಮೋಟಿವೇಟ್ ಆಗಿರ್ತಾರೆ ಅಂತ ಅನಿಸ್ತಾ ಇದೆ. ಸೊ ಗೈಸ್ ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡ್ತು ಅಂತಂದ್ರೆ CSK ಅವರು ಪ್ಲೇಯಿಂಗ್ ಲೆವೆನ್ ನೋಡ್ತಾರೆ. ರಚಿನ್ ರವೀಂದ್ರ ಅವರು ಇರ್ತಾರೆ, ಡೆವಿನ್ ಕಾನ್ವೇರ್ ಇರ್ತಾರೆ, ರಾಹುಲ್ ತ್ರಿಪಾಠಿ ಅವರು, ಶಿವನ್ ಡೋಬೆ ಅವರು ಅಂಡ್ ವಿಜಯ್ ಶಂಕರ್ ಅವರು ಆಡ್ತಾರೆ. ಸೊ ವಿಜಯ್ ಶಂಕರ್ನ ನನಗೆ ಗೊತ್ತಿಲ್ಲ ಈ ಸತಿ ಆಡ್ಸಿದ್ರೆ ಅವರಷ್ಟು ಮುಟ್ಟಾಳ್ತಾನೆ ಇನ್ನೊಬ್ಬ ಇಲ್ಲ ಅಂತ ಅನ್ಕೊಂತೀನಿ. ಯಾರೋ ಹೊಸಬ್ರು ಯಂಗ್ಸ್ಟರ್ಸ್ ಚಾನ್ಸ್ ಕೊಡಬೇಕು ಗುರು. ಸೊ ವಿಜಯ್ ಶಂಕರ್ ಅಟಪ್ ಫ್ಲಾಪ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ರಾಹುಲ್ ತ್ರಿಪಾಠಿಗೆ ನೀವು ಓಪನಿಂಗ್ ಕಳಿಸಿ, ಯಾಕಂದ್ರೆ ಅವ್ರು ಪವರ್ ಪ್ಲೇ ಎಲ್ಲ ಆದಷ್ಟು ಯುಟಿಲೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನನಗನ್ಸಿದ್ದು ಪರ್ಸನಲ್ ಆಗಿ ಹೇಳ್ತಾರೆ ಅದು, ಯಾಕಂದ್ರೆ ನಿಮಗೆ ಓಪನಿಂಗ್ ಅಲ್ಲಿ ಅವ್ರು ಏನಾದ್ರು 6 ಓವರ್ ಆದ್ಮೇಲೆ ಬಂದ್ಬಿಟ್ರೆ ಅವರು ಬರೀ ರೋಸಿ ಡ್ಯಾನ್ಸ್ ಆಡ್ತಾರೆ ಅಷ್ಟೇ. ಅವರು ಡ್ಯಾನ್ಸ್ ಬಿಟ್ರೆ ಬೇರೆ ಏನು ಆಡಲ್ಲ ಮನುಷ್ಯ. ಸೊ 6 ಓವರ್ ಒಳಗಡೆ ರಾಹುಲ್ ತ್ರಿಪಾಠಿನ ನೀವು ಒಳಗಡೆ ಇಳಿಸಿ, ಫಸ್ಟ್ ಓಪನಿಂಗ್ ಜಾಗದಲ್ಲಿ ಲೈಕ್ ಡೆವಾನ್ ಕಾನ್ವೆ, ರಾಹುಲ್ ತ್ರಿಪಾಠಿ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ. ಆಮೇಲೆ ಥರ್ಡ್ ಡೌನ್ಗೆ ರಚಿನ್ ರವೀಂದ್ರನ ಕಳಿಸಿ, 4ನೇ ಜಾಗಕ್ಕೆ ನೀವು ಡೈರೆಕ್ಟ್ ಆಗಿ ಶಿವಮ್ ಡುಬೆನ ಇಳಿಸಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಶಿವಮ್ ಡುಬೆ ಪವರ್ ಹಿಟ್ಟರು, ಅವರು ಸ್ವಲ್ಪ ಚೆನ್ನಾಗಿ ಹೊಡಿತಾರೆ, ಮಿಡಲ್ ಓವರ್ಸ್ ಸ್ಪಿನ್ನರ್ ಬರ್ತಾರೆ. ಸೊ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಯಾರನ್ನ ಕರೆಸ್ತೀರಾ ಅಂತಂದ್ರೆ ಜಡೇಜಾ ಅವ್ರನ್ನ ಕರೆಸಿ, ಜಡೇಜಾ ಆಗಿದ ತಕ್ಷಣ ಧೋನಿ ಅವ್ರನ್ನ ಇಳಿಸಿ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ಲಿ ಆರ್ ಅಶ್ವಿನ್ ಆಕ್ಚುಲಿ ಅವ್ರಿಗನ್ನಕ್ಕಿಂತ ಇನ್ನೂ ಯಾರೋ ಒಬ್ರು ಪವರ್ ಹಿಟ್ಟರ್ ಬೇಕು. ಇವ್ರ ಕಡೆ ಫಿನಿಶರ್ ಯಾರೋ ಒಬ್ರು ತಗೊಂಡೇ ಇರ್ತಾರೆ. ಯಾರು ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಿ, ಪರವಾಗಿಲ್ಲ, ಬೇಜಾರಿಲ್ಲ, ಒಂದ್ ಸ್ವಲ್ಪ ನೋಡ್ಲಿ, ಕ್ಲಿಕ್ ಆನ್ ಆಗಲಿ. ಒಟ್ನಲ್ಲಿ ಈಗ ನೋಡೋ ಹಾಗಿದ್ರೆ CSK ಕಡೆ ತುಂಬಾ ಕನ್ಸರ್ನ್ಸ್ಗಳು ಬರ್ತದೆ. LSG ಕಡೆ ಯಾವುದೇ ಕನ್ಸರ್ನ್ ಇಲ್ಲ ಅಂತ ಅನಿಸ್ತದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಎಲ್ಲರೂ ಪಿಚಿಂಗ್ ಆಗಿದ್ದಾರೆ. ಅಂಡ್ ಈ ಕಡೆ CSK ಬಂತು ಅಂತಂದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿದೆ, ಬ್ಯಾಟಿಂಗ್ ಅಲ್ಲಿ ಎಡುತ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರೂ ಅವ್ರು ಗೆಲ್ಲೇಬೇಕು ಅಂತ ಅನ್ಸಿದ್ರೆ ಯಾರಾದರೂ ಹೊಸಬ್ರನ್ನ ತಗೊಂಡು ಬರಬೇಕು. ಆ್ಯಂಡ್ ಮೋರ್ ಓವರ್ ಧೋನಿ ಅವರ ಕ್ಯಾಪ್ಟನ್ಸಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಗೈಸ್ ಇನ್ನು LSG ಕಡೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ದಾರೆ. ಸೊ ಎಡನ್ ಮ್ಯಾಕ್ರಮ್ ಅವರು ಮತ್ತೆ ಮಿಚೆಲ್ ಮಾರ್ಷ್ ಅವರು ಇಳಿಸ್ತಾ ಇದೀವಿ ನಾವು. ಸೊ ಮಿಚೆಲ್ ಮಾರ್ಷ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಅವರ ಮಗುಗೆ ಹುಷಾರಿಲ್ಲ ಅಂತ ಪರ್ಸನಲ್ ರೀಸನ್ ಇಂದ ಆಚೆ ಉಳ್ಕೊಂಡಿದ್ರು. ಮೇ ಬಿ ಐ ಹೋಪ್ ಅವರ ಮಗರು ಹುಷಾರಾಗಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ರಿಟರ್ನ್ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅವರು ಓಪನಿಂಗ್ ಮಾಡ್ತಾರೆ. ನಿನ್ನೆ ಹಿಮ್ಮತ್ ಸಿಂಗ್ ಅಂತ ಒಬ್ಬ ಪ್ಲೇಯರ್ನ ಹಾಕೊಂಡಿದ್ರು, ಬಟ್ ಹಿಮ್ಮತ್ ಸಿಂಗ್ ಅವರು ಓಪನಿಂಗ್ ಬರಲಿಲ್ಲ. ಆಕ್ಚುಲಿ ರಿಷಬ್ ಪಂತ್ ಅವರೇ ಖುದ್ದಾಗಿ ಓಪನ್ ಮಾಡಕ್ ಬಂದ್ರು. ಒಂದಷ್ಟು ರನ್ಸ್ ಬಂತು. ಆಕ್ಚುಲಿ 27 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಫಸ್ಟ್ ಹೈಯೆಸ್ಟ್ ರನ್ ಗೆಟರ್ ಈ ಸೀಸನ್ ಅಲ್ಲಿ 27 ರನ್ ಅವ್ರದ್ದು ಹೈಯೆಸ್ಟ್ ರನ್. ಬಾಲ್ ಟು ಬಾಲ್ ರನ್ ನೋಡಿದಂಗೆ ಅಷ್ಟೇ. ಇಲ್ಲ ಏನೋ ಪವರ್ ಪ್ಲೇ ಅಲ್ಲಿ ಆಕ್ಚುಲಿ ಇಂಪ್ಯಾಕ್ಟ್ ಮಾಡಿಲ್ಲ, ಬಟ್ ಇಂಪ್ಯಾಕ್ಟ್ ಮಾಡಿದವರು ಆರಮ್ ಮ್ಯಾಕ್ರಮ್ ಅವ್ರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಹೈಯೆಸ್ಟ್ ರನ್ ಗೆಟರ್ ಆದಂತ ಇಬ್ರು ಚೆನ್ನಾಗಿ ಹೊಡಿತಿದ್ದಾರೆ ಗುರು. ಆಡಮ್ ಮ್ಯಾಕ್ರಮ್ ಆಗಿಲ್ಲ, ಮಿಚ್ ಮಾರ್ಷರ್ ಆಗಿದೆ. ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾ ಇದಾರೆ. ಈಗ ಒಂಥರ ವಿರಾಟ್ ಕೊಹ್ಲಿ ಫಿಲ್ಸ್ ಹೊಳ್ತಾರೆ, ಅವರು ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ನಿಕೋಲಸ್ ಪುರಾನ್ ಅವ್ರನ್ನ ಇಳಿಸ್ತಾ ಇದೀವಿ ಗೈಸ್ ನಾವು. ನಿಕೋಲಸ್ ಪುರಾನ್ ಅವರು ಗೈಸ್ ಅಲ್ಟಿಮೇಟ್ ಬ್ಯಾಟಿಂಗ್. ಈ ಮನುಷ್ಯ ಈ ಲೆವೆಲ್ ಇಲ್ಲ, ಬೇರೆ ಲೆವೆಲಲ್ಲೇ ಆಡ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ ಆಡ್ತಾ ಇದ್ದಾರೆ. ಸೊ ಅವರು ಚೆನ್ನಾಗಿ ರನ್ ಸ್ಕೋರ್ಸ್ ಮಾಡ್ತಾರೆ. ಬಟ್ ಇವತ್ತು ತುಂಬಾ ಪ್ರೆಷರ್ ಇರುತ್ತೆ ಯಾರ್ದಪ್ಪ ಅಂತಂದ್ರೆ ನಮ್ಮ ರಿಷಬ್ ಪಂತ್ ಮೇಲೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಆಯುಷ್ ಬಡೋನಿ ಅವ್ರನ್ನ ಇಳಿಸ್ಬೇಕು. ಆಯುಷ್ ಬದೋನಿ ಅವ್ರು ಬರ್ತಾರೆ. ಮೇ ಬಿ ಆಯುಷ್ ಬದೋನಿ ಫ್ಲೋಟರ್ ಆಗು ಯೂಸ್ ಮಾಡ್ಕೊಳ್ಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ವಿಕೆಟ್ ಬೇಗ ಬಿತ್ತು ಅಂತಂದ್ರೆ ಆಯುಷ್ ಬದೋನಿ ಅವ್ರು ಬೇಗ ಬರ್ತಾರೆ. ಆಯುಷ್ ಬದೋನಿ ಅವರು ನನಗನ್ನಿಸ್ತದೆ ಆಯುಷ್ ಬದೋನಿಗಿಂತ ರಿಷಬ್ ಪಂತೆ ಬರಲಿ ಅಂತ ಅನಿಸ್ತದೆ. ಯಾಕಂದ್ರೆ ರಿಷಬ್ ಪಂತ್ ಕಡೆಯಿಂದ ರನ್ಸ್ ಬಂದಿಲ್ಲ. 27 ಕೋಟಿ ಸುಮ್ಮನೆ ಕೊಟ್ಟಿರೋದು ಅವರಿಗೆ. ಬರೀ ಕ್ಯಾಪ್ಟನ್ಸಿಗೆ 27 ಕೋಟಿ ಕೊಡಲ್ಲ. ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡ್ತಾರಲ್ಲ, ಏನು ವಿಕೆಟ್ ಕೀಪಿಂಗ್ ಮಾಡಲ್ಲ. 2 ಸತಿ ತುಂಬಾ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲೆಲ್ಲ ಕ್ಯಾಚ್ಗಳು ಬಿಟ್ಟಿದ್ದಾರೆ. ಮೊನ್ನೆ ನೋಡಿದೆ ಕ್ವಾಂಟನ್ ಟಿಕ್ ಹಾಕ್ತಾರೆ, ಹಿಂಗೆ ತೆಗೆದು ಹಿಂಗೆ ಹೊಡೆಯೋಕೆ ಕ್ಯಾಚ್ ಹಿಡಿಯೋಕೆ ಹೋದ್ರು, ಕ್ಯಾಚ್ ಬಿಟ್ಟರು ಮನುಷ್ಯ ಅವನು. ಸೊ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಿನ್ಗೆ ಬ್ಯಾಟಿಂದ ರನ್ಸ್ ಬೇಕಪ್ಪ. ಬ್ಯಾಟಿಂದ ರನ್ಸ್ ಬಂದು ಧೋನಿ ಅವರು ಏನಂತ ಹೇಳಿದ್ರೆ ಗೊತ್ತಾ, ರುದ್ರಾಜ್ ಗಾಯಕ್ವಾಡ್ ಅವ್ರಿಗೆ ಆಕ್ಚುಲಿ ಕಿವಿ ಮಾತಾಡಿದ್ದು, ನೀನೇನಾದ್ರು ರನ್ ಸ್ಕೋರ್ ಮಾಡಿದ ಅಂತಂದ್ರೆ ನಿನ್ನ ಕ್ಯಾಪ್ಟನ್ಸಿಯಿಂದ ನೀನು ಅಟ್ರ ವೇಸ್ಟ್ ಆಗ್ಬಿಡ್ತೀಯ ಅಂತಂದ್ರು. ಅಂದ್ರೆ ರನ್ ಸ್ಕೋರ್ ಮಾಡಿದ್ರೆ ನಿನ್ನ ಕ್ಯಾಪ್ಟನ್ಸಿ ಹಿಡ್ಕೊಳ್ಳೋದು, ಅವಾಗ ನಿನಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ನೀನು ರನ್ಸೇ ಸ್ಕೋರ್ ಮಾಡಿಲ್ಲ, ಬರೀ ಕ್ಯಾಪ್ಟನ್ಸಿ ಮಾಡ್ಕೊಂಡು ಇಡ್ತೀನಿ ಅಂತಂದ್ರೆ ನಿನ್ಗೆ ರೆಸ್ಪೆಕ್ಟ್ ಸಿಗಲ್ಲ. ನೆಕ್ಸ್ಟ್ ಇಯರ್ ಮೇ ಬಿ ನಿನ್ನ ತಗೊಳ್ಳೋದೇ ಡೌಟ್ ಆಗ್ಬಿಡುತ್ತೆ. ಸೊ 27 ಕೋಟಿ ಕೊಟ್ಟಿದ್ದಾರೆ, ಸ್ವಲ್ಪ ತಲೆ ಹಿಡ್ಕೊಳ್ಬೇಕು. ರಿಷಬ್ ಪಂತ್ ಅವರು ಆಮೇಲೆ ಬೇಕಾಬಿಟ್ಟಿ ಶಾರ್ಟ್ಸ್ಗಳನ್ನ ಆಡ್ತಾ ಇದ್ದಾರೆ, ತುಂಬಾ ಬೇಕಾಬಿಟ್ಟಿ ಶಾರ್ಟ್ಸ್ಗಳು ಆಡ್ತಾ ಇದ್ದಾರೆ. ಈವನ್ ಟೆಸ್ಟಲ್ಲೂ ಅದೇ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಆ ಥರ ಶಾರ್ಟ್ಸ್ಗಳು ಬೇಡ. ಆದಷ್ಟು ನೀವು ಹೊಡೀರಿ. 50 ರನ್ ಸ್ಕೋರ್ 40 ಅಬೋವ್ ಸ್ಕೋರ್ ಮಾಡಿದಾಗ ನೀವು ಬೇಕಾದ್ರೆ ಆ ಶಾರ್ಟ್ನ ಹೊಡೆದು ಔಟ್ ಆದರೆ ಅದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಬಟ್ ನೀವು ಸುಮ್ಮನೆ ಬಂದಿದ ತಕ್ಷಣ ನಾನು ಹಿಂದೆ ಹೊಡೆದಾಕ್ಬಿಡ್ತೀನಿ, ಮುಂದೆ ಹೊಡೆದಾಕ್ಬಿಡ್ತೀನಿ, ಬೇಡ. ಬಾಲ್ ನೋಡಿ, ಒಂದು 5-10 ಬಾಲ್ ತೊಗೊಳ್ಳಿ, ಟೈಮ್ ತೊಗೊಂಡು ಕ್ಲಿಕ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಿಲ್ಲರ್ ಮಿಲ್ಲರ್ ಅವ್ರನ್ನ ಇಳಿಸ್ತಾ ಇದೀವಿ ನಾವು. ಕಿಲ್ಲರ್ ಮಿಲ್ಲರ್ ಗುರು ಬೆಸ್ಟ್. ಆಕ್ಚುಲಿ ಇವ್ರ ಕಡೆ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಕಿಲ್ಲರ್ ಮಿಲ್ಲರ್ ಜೊತೆಗೆ ಅಬ್ದುಲ್ ಸಮಾದ್ ಅವರು ಆಕ್ಚುಲಿ ಪಾಪ ಸನ್ರೈಸ್ ಅಲ್ಲಿ ಇದ್ರು. ಅವರು ಅದಾದ್ಮೇಲೆ ಇಲ್ಲಿಗೆ ಬಂದು ಇಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೆಂಗೆ ಹೊಡೆದಿದ್ದ ನಾನು ನೋಡಿದ್ದೀನಿ. ಆಕ್ಚುಲಿ ಸಖತ್ತಾಗಿ ಹೊಡಿತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಒಟ್ನಲ್ಲಿ ಗೈಸ್ ಈ ಕಡೆ ಫಿನಿಶಿಂಗ್ ಚೆನ್ನಾಗಿದೆ. ಈ ಕಡೆ ಹಳೆ ಫಿನಿಷರು ಧೋನಿ ಮತ್ತೆ ಜಡೇಜಾ. ಈ ಕಡೆ ಹೊಸ ಅಂತರ ಅವರು ಹಳೆ ಫಿನಿಷರ್ ಅಂತ ಹೇಳ್ಬೋದು. ಒಂದ್ ಕಡೆ ಡೇವಿಡ್ ಮಿಲ್ಲರು ಪ್ಲಸ್ ಅಬ್ದುಲ್ ಸಮಾದ್. ಎರಡೂ ಕಡೆ ಫಿನಿಶಿಂಗ್ ಚೆನ್ನಾಗಿದೆ. ಬಟ್ ಮಿಡ್ಲ್ ಆರ್ಡಿಂಗ್ ಅಲ್ಲಿ ಅಂತ ಬಂದಾಗ LSG ಅವರು ಟಾಪ್ ಅಲ್ಲಿ ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ದಿಗ್ವಿಶ್ ಅವರು ಇವತ್ತು ಅದು ಎಷ್ಟು ಸೈನ್ ಆಗ್ತಾರೋ ಗೊತ್ತಿಲ್ಲ. ಆಕ್ಚುಲಿ IPL ಅವ್ರಿಗೆ ಫೈನ್ ಹಾಕದೆ ಬಿಟ್ಬಿಟ್ಟಿದ್ದಾರೆ. ನೆನ್ನೆ ಮೊನ್ನೆ ಮ್ಯಾಚ್ ನೋಡ್ತಾ ಇದ್ದೆ. ಇವೆಲ್ಲ ನೆಲದ ಮೇಲೆ ಬರ್ದಾಗಿಂದ IPL ಫೈನ್ ಹಾಕದೆ ಬಿಟ್ಬಿಟ್ಟವ್ರೆ. ಕೈಯಲ್ಲಿ ಬರೆದ್ರೆ ಮಾತ್ರ ಫೈನ್ ಅನ್ನೋ ಹತ್ರ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಆಕ್ಚುಲಿ ಎನಿವೇಸ್ ಅವರು ಸೆಲೆಬ್ರೇಷನ್ ಮಾಡಬೇಕು ಗುರು, ಅಗ್ರೆಷನ್ ತೋರಿಸ್ಬೇಕು. ಸಿ ವಾಟ್ ಎವರ್ ಇಟ್ ಇಸ್. ನಾನು IPL ಈಗ ಬ್ಯಾಟ್ಸ್ಮ್ಯಾನು 50 ಇಲ್ಲ ಸೆಂಚುರಿನೇ ಮಾಡಿದ್ರೆ ಹೆಲ್ಮೆಟ್ ಎಲ್ಲ ಹೊಡೆದು ಅಗ್ರೆಷನ್ ಅಂತೆಲ್ಲ ತೋರಿಸ್ತಾರೆ.
ಹಾಗೇನೆ ಬೌಲರ್ಸ್ಗಳು ಅಷ್ಟೇ, ಬೌಲರ್ಸ್ಗಳಿಗೆ ಎಷ್ಟು ಕಷ್ಟ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ IPL ಬೌಲರ್ಸ್ ಗೇಮ್ ಅಲ್ಲ ಗುರು, ಬ್ಯಾಟ್ಸ್ಮನ್ಸ್ ಗೇಮು. ವಿಕೆಟ್ ತಗೊಂತಾರಲ್ಲ, ಏನೋ ಸೆಲೆಬ್ರೇಷನ್ ತಗೊಳ್ಳೋದಕ್ಕೆ ಬಿಡ್ಬೇಕು ಇವರೆಲ್ಲ, ಅಲವೆನ್ಸ್ ಮಾಡಬೇಕು. ಸುಮ್ಮನೆ ಫೈನ್ ಹಾಕ್ತಾರೆ, 2 ಮ್ಯಾಚ್ ಫೈನ್ ಹಾಕಿದ್ರು ಪಾಪ, ಅದು ಬಿಡಿ, ಅದು LSG ಓನರ್ ತಗೊಳ್ತಾರೆ, ಫುಲ್ ಖುಷಿಯಾಗಿರ್ತಾರೆ. ಬೇರೆ ಫುಟ್ಬಾಲ್ ಟೀಮ್ ಗೆದ್ಬಿಟ್ಟಿದ್ದೇವೆ, ಅವ್ನು ಫುಟ್ಬಾಲ್ ತಂಡ ಗೆದ್ದು ಗೈಸ್. ಆ್ಯಕ್ಚುಲಿ ನಿಮ್ಗೆ ಹೇಳೋದು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಆಲ್ರೆಡಿ, LSG ಅಲ್ಲ ಅದು ಯಾವುದೋ ಬೇರೆ ಏನೋ ಸೂಪರ್ ಜೈಂಟ್ಸ್ ಅಂತ ಏನೋ ತಂಡ ಇದೆ, ಆ್ಯಕ್ಚುಲಿ ಬೆಂಗಾಲ್ ಅದು ಅಂತ ಅನ್ಕೊಂತೀನಿ. ಬೆಂಗಳೂರು FC ಮೇಲೆ ಹೊಡೆದಿರೋದು ಫೈನಲ್ ಕಪ್ನ. ಕಂಗ್ರ್ಯಾಚುಲೇಷನ್, ಏನು ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಇನ್ನೊಂದು ಸಖತ್ ವರ್ಸ್ಟ್ ಏನಪ್ಪ ಅಂತಂದರೆ, ಆ ಓನರ್ ಹೋಗ್ಬಿಟ್ಟು ಕಪ್ನ ಕ್ಯಾಪ್ಟನ್ ಜೊತೆ ಅವರು ಎತ್ಕೊಳ್ತಾರೆ. ಯಾರು ಮಾಡ್ತಾರೆ ಗುರು, ನನಗೆ ಅರ್ಥ ಆಗ್ತಾ ಇಲ್ಲ. ಓನರೇ ನೀನು ಈ ಥರ ಮಾಡಿದ್ರೆ ನೀನು ನನ್ನ ಅಪ್ಪ IPL ಅಲ್ಲಿ ಮಾಡಬೇಡಿ ಗುರು, ನನಗೆ ನಮಸ್ಕಾರ. ಹೇಳೋಕ್ಕಾಗಲ್ಲ. ಅವ್ನು ಮುಂದೆ ರಿಷಬ್ ಪಂತ್ ಎತ್ಕೊಬೇಕಾದ್ರೆ ಇನ್ ಕೇಸ್ ಕಪ್ ಗೆದ್ಬಿಟ್ರೆ, ರಿಷಬ್ ಪಂತ್ ಬಾರಮ್ಮ ಇಲ್ಲಿ ನಾನು ಇದ್ದೀನಿ ಅಂತ ಹಿಂಗೆ ಹಿಡ್ಕೊ, ಹಿಂಗೆ ಕೊಡಿ, ಹಿಂಗೆ ಹಿಡ್ಕೊ ಹಿಂಗೆ ಅನ್ಸ್ತಾರಪ್ಪ, ಹೇಳೋಕ್ಕಾಗಲ್ಲ. ಸೊ ಗೈಸ್, ಒಟ್ಟಿನಲ್ಲಿ ಇವತ್ತಿನ ಮ್ಯಾಚು ಯಾರು ಗೆಲ್ತಾರೆ ಅಂತಂದರೆ CSK ಗೆಲ್ತಾರೆ. ನಿಂಗೇನು ಅನ್ಸುತ್ತೆ? ನನ್ನ ಪ್ರಕಾರ LSGನೇ ಗೆಲ್ಲೋದು. ಇವನು LSG ಹೋಗ್ತಾನೆ. ಸೊ ಗೈಸ್, ನಾನು ಮತ್ತೆ CSK ಹೋಗ್ತಾ ಇದೀನಿ. ಗೊತ್ತು ವರ್ಷ ತಂಡ ಅಂತ ಗೊತ್ತು, ಬಟ್ ಎಲ್ಲೋ ಒಂದ್ ಕಡೆ ನನಗೆ ಧೋನಿ ಅವ್ರ ಮೇಲೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ. ಯಾಕೆ ಅಂತಂದ್ರೆ ಧೋನಿ ಅವ್ರ ಮೇಲೆ ಒಪ್ಸಿದೆ, ಅವ್ರ ಕ್ಯಾಪ್ಟನ್ಸಿ ಮೇಲೆ ಒಪ್ಸಿದೆ, ಬಟ್ ಬ್ಯಾಟ್ಸ್ಮನ್ ಮೇಲೆ ಒಪ್ಸಿಲ್ಲ. ಅದಕ್ಕೋಸ್ಕರ LSG ಹೋಗ್ತಾ ಇದೀನಿ. ನನಗೂ ಸೇಮೆ ಮನ್ಸಲ್ಲಿದೆ, ಬಟ್ ಏನ್ ಮಾಡ್ತೀರಾ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಗಟ್ ಫೀಲಿಂಗ್ ಹೇಳ್ತದೆ. ಸ್ಟೇಡಿಯಂ ಸುತ್ತಮುತ್ತ ಗಿಡ ಮರಗಳೆಲ್ಲ ನೀಟಾಗಿ ನೆಟ್ಕೊಂಡು ಇರಲಿ, ಆಡ್ಕೊಂಡು ನಾವು ಈ ಕಡೆ LSG ಅವ್ರ ಪಾಪ ಅವ್ರು ವಿನ್ ಆಗ್ಲಿ ಅವರು. ಗೈಸ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವತ್ತು ತುಂಬಾ ಜನ CSK ಅಭಿಮಾನಿಗಳು ಕೂಡ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರ. ಇವತ್ತು CSK ಅಭಿಮಾನಿಗಳಿಗೆ ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ. ಇವತ್ತು CSK ನಾನ್ ಗೆಲ್ಲಿಸ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಧೋನಿ ಅವ್ರಿಗೆ ಹೇಳ್ತೀನಿ ಇವತ್ತು ಗೆಲ್ಲಿಸ್ಬಿಡಿ ಅಂತ. ನಮ್ಮಿಬ್ಬರ ಪ್ರಕಾರ ನಮ್ಮಿಬ್ರದ್ದು ಪ್ರೆಡಿಕ್ಷನ್ ಇವತ್ತು ಬೇರೆ ಬೇರೆ ಇದೆ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ CSK ವರ್ಸಸ್ LSG ಪ್ರಿವ್ಯೂ. ಸಿಗೋಣ ಮುಂದಿನ ನೋಡೋದಲ್ಲೇ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.